ಕಾರ್ಯದರ್ಶಿಗಳು ಪದಾಧಿಕಾರಿಗಳಿಗೆ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿರುವುದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನು ತಿಳಿಸುತ್ತಿದ್ದೇನೆ. ಇವತ್ತು ಈ ಕಾರ್ಯಕ್ರಮ ಏನಂದರೆ, ಅವಿರೋಧವಾಗಿ ಆಯ್ಕೆಯಾದಂಥ PLD ಬ್ಯಾಂಕು ಶ್ರೀರಾಮಣ್ಣವ್ರಿಗೂ ಮತ್ತು ಯೂತ್ ಕಾಂಗ್ರೆಸ್ ವಾಸುದೇವ್ ರೆಡ್ಡಿ ಅವ್ರಿಗೂ ಇವತ್ತು ನಮ್ಮ ಯಾದವ ಸಂಘದಿಂದ ಒಂದು ಅಭಿನಂದನೆ ಸಮಾರಂಭ ಅಂತಲೂ ಹೇಳ್ಬೋದು. ಇದು ಇಂತಹ ಕಾರ್ಯಕ್ರಮಗಳನ್ನು ಮಾಡಿದಾಗ ನಮ್ಮ ಸಂಘದ ಅನೇಕ ಜನರಿಗೆ ಇದರ ಒಂದು ಅರಿವಾಗುತ್ತದೆ. ಯಾವುದೇ ರಾಜಕೀಯವಾಗಿ ಆಗಿರ್ಬೋದು, ಯಾವುದೇ ಒಂದು ಸಮಸ್ಯೆಯಲ್ಲಾಗಿರ್ಬೋದು, ಯಾವುದೇ ಒಂದು ಇದರಲ್ಲಾಗಿರ್ಬೋದು, ಎಲ್ಲದರಲ್ಲೂ ನಮ್ಮ ಸಂಘ ತಾಲೂಕು ಮಟ್ಟದಲ್ಲಿ ನಮ್ಮನ್ನು ಗುರುತಿಸ್ತಾ ಇದೆ ಅಂತ ಎಲ್ರಿಗೂ ಉತ್ತೇಜನ ಆಗುತ್ತೆ. ಇದರಿಂದ ಸಂಘದಲ್ಲಿ ಇನ್ನೂ ರಾಜಕೀಯವಾಗಿ ಬೆಳಿಬೋದು, ಅದೇ ರೀತಿ ಸಾಮಾಜಿಕವಾಗಿ ಇನ್ನೂ ಬೆಳಿಬೋದು. ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದ ತಾಲೂಕಿನ ಯಾದವ ಸಂಘಕ್ಕೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ. ಇಂತಹದ್ದು ಎಲ್ಲರೂ ಯಾವುದೇ ಒಂದು ಇದು ರಾಜಕೀಯ ಪಕ್ಷಗಳಿರಲಿ, ಯಾವುದೇ ಒಂದು ಸಮಸ್ಯೆಯಲ್ಲಿ ಬೆಳಿಬೇಕು. ಬೆಳೆದಾಗ ನಮ್ಮ ಸಂಘಕ್ಕೂ ಎಲ್ರಿಗೂ ಒಂದು ಇದಾಗುತ್ತದೆ. ದಯವಿಟ್ಟು ಇಂತಹ ಕಾರ್ಯಕ್ರಮಗಳನ್ನು ಪದೇ ಪದೇ ಯಾರು ಮಾಡ್ತಾ ಇರ್ತಾರೋ ಅವ್ರಿಗೆಲ್ರಿಗೂ ನಾವು ಅಭಿನಂದನೆ ಸಲ್ಲಿಸಬೇಕು. ಸಂಘದಲ್ಲಿ ಯಾವುದೇ ಒಂದು ಪದಾಧಿಕಾರಿಗಳಿಗಾಗ್ಬೋದು ಅಥವಾ ಸಂಘದಲ್ಲಿ ಯಾವುದೇ ಒಂದು ಸಮಸ್ಯೆಯ ರಾಜಕೀಯವಾಗಿ ಬೆಳೆಯಬೇಕಾದ್ರೆ ನಮ್ಮವರೆಲ್ಲ ಅವರನ್ನು ಬೆಳೆಸುವುದಕ್ಕೆ ಎನ್ಕರೇಜ್ ಮಾಡಬೇಕು ಅಂತ ಈ ಮೂಲಕ ಮಾತನಾಡಲು ಅವಕಾಶ ನಿಮ್ಮೆಲ್ಲರಿಗೂ ಒತ್ತಿಸುತ್ತಿದ್ದೇನೆ. ನಮ್ಮ ಯಾದವ ಸಂಘದ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರಿಗೂ ಧನ್ಯವಾದ. ಏನಂದರೆ, ನಮ್ಮ ರಾಜಮಂಡ್ರಿಯಲ್ಲಿ ಶ್ರೀರಾಮಣ್ಣ ಅವಿರೋಧವಾಗಿ PLD ಬ್ಯಾಂಕ್ ನಿರ್ದೇಶಕರಾಗಿ ಗೆದ್ದು ಬಂದಿದ್ದಾರೆ. ಆದ್ದರಿಂದ ನಮ್ಮ ವಾಸುದೇವ್ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಬಂದಿದ್ದಾರೆ. ಅವ್ರಿಗೂ ಸನ್ಮಾನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಮೀಟಿಂಗು ಬಂದಿದ್ದಾರೆ. ಸ್ವಲ್ಪ ತಡವಾಗಿ ನಮ್ಮ ಪ್ರಕೃತಿ ನಾಡನವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಈ ಸಭೆ ಸೇರಿದ ಉದ್ದೇಶ ಏನಂದರೆ, ನಮ್ಮ ಯಾದವ ಕುಲದ ಒಂದು ಪದಾಧಿಕಾರಿ ಯಾರೇ ಆಗಲಿ ಯಾವುದೇ ಒಂದು ಚುನಾವಣೆಯಲ್ಲಿ ಆಯ್ಕೆಯಾಗಿ ಗೆದ್ಕೊಂಡು ಬಂದವರಿಗೆ ಒಂದು ಸನ್ಮಾನ ಮಾಡೋದು ನಮ್ಮ ಕುಲದ ಒಂದು ವಾಡಿಕೆ ಇದೆ ಸುಮಾರು ವರ್ಷಗಳಿಂದ. ಆ ನಿಟ್ಟಿನಲ್ಲಿ ಇವತ್ತು ಕರೆದು ನಮ್ಮ ಶ್ರೀರಾಮನ್ಗೂ ವಾಸುದೇವ್ ರೆಡ್ಡಿಗೆ ಸನ್ಮಾನ ಮಾಡೋಕ್ಕೆ ಇವತ್ತು ಎಲ್ಲ ಸೇರಿದ್ದೀವಿ. ಎಲ್ಲ ನನ್ನ ಸ್ನೇಹಿತರೆ, ಈ ದಿನ ಈ ಸನ್ಮಾನ ಸಮಾರಂಭ ಮಾಡೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಕಾರಣ ಏನು ಅಂದರೆ, ನಾವು ರಚಗೊಂಡ ಶ್ರೀರಾಮಪ್ಪ ನಾವು ಎಲ್ಲರೂ 1980ರ ಜೊತೆಯಲ್ಲಿ ಈ ಒಂದು ಸಂಘವನ್ನು ಕಟ್ಕೊಂಡು ಬಂದು ಅವರಿಗೆ ಮತ್ತು ವಾಸು ಅವರಿಗೆ ನಾವು ಈ ಒಂದು ನಮ್ಮ ಸಂಘದಲ್ಲೇ ನಮ್ಮ ಚಕ್ರದಲ್ಲೇ ಏನೂ ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ನಾವು ಓಡಾಡಿ ಎಲ್ಲರೂ ಸಹ ತಾಲೂಕಿನಾದ್ಯಂತ ಓಡಾಡಿ ಬೆಳೆಸ್ಕೊಂಡು ಬಂದಿದ್ದಕ್ಕೆ ನಮ್ಮ ಶ್ರೀರಾಮಣ್ಣವ್ರಿಗೆ ಇವರಿಗೆ ಸನ್ಮಾನ ಮಾಡೋದಕ್ಕೆ ನಮ್ಮ ಛತ್ರದಲ್ಲೇ ಮಾಡ್ತಾ ಇರೋದಕ್ಕೆ ನನಗೆ ಬಹಳ 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 ಸಂತೋಷವಾಗ್ತಾ ಇದೆ. ನಾವು ಇಲ್ಲಿ ತಾಲೂಕು ಯಾದವ ಸಂಘದ ವತಿಯಿಂದ ರಾಜಕೀಯವಾಗಿ ಯಾರು ಪ್ರತಿನಿಧಿಗಳಾಗಿ ಆಯ್ಕೆಯಾಗಿರ್ತಾರೆ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಂಕರಣ್ಣವರೇ, ಕಾರ್ಯದರ್ಶಿ ಅವರೇ, ಖಜಾಂಚಿ ಅವರೇ ಹಾಗೂ ನನ್ನ ನೆಚ್ಚಿನ ಎಲ್ಲ ಪದಾಧಿಕಾರಿಗಳು, ಹಳೆಯ ಮುಂದಿನ ಸಂಘ ಪ್ರಾರಂಭವಾದಾಗಿಂದಲೂ ಜನಪ್ರತಿನಿಧಿಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಮತ್ತು ನಿವೃತ್ತಿ ಹೊಂದಿರತಕ್ಕಂತಹ ಕೆಲವು ಅಧಿಕಾರಿಗಳಿಗೂ ಸಹ ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಯಾದವ ಸಂಘದ ಒಂದು ಧರ್ಮ ಆಗಿದೆ. ಅದೇ ರೀತಿಯಾಗಿ ಇವತ್ತು ನೂತನವಾಗಿ ನಮ್ಮ ತಾಲೂಕಿನಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲೂ ಕೂಡ ಸಹ ಕೆಲವು ರಾಜಕೀಯವಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ರಚಗೊಂಡಪಲ್ಲಿ ಶ್ರೀರಾಮಣ್ಣವರು PLD ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಮತ್ತು ಗ್ರಾಮ ಪಂಚಾಯಿತಿ ನೂತನ ಸದಸ್ಯರಾಗಿ ವರಮ್ಮ ರಾಮಕೃಷ್ಣಪ್ಪ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಮತ್ತು ನಮ್ಮ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಮ್ಮ ವಾಸುದೇವ್ ರೆಡ್ಡಿ ಅನ್ನೋರು ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಅವ್ರಿಗೆ ಕಾರ್ಯಕ್ರಮವನ್ನು
ಏರ್ಪಡಿಸಿರ್ತಕ್ಕಂಥ ಎಲ್ಲರಿಗೂ ಬಂದಿರತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ನಾವು ತುಂಬ ಹೃದಯಪೂರ್ವಕವಾಗಿ ಸಂತೋಷದಿಂದ ಇವತ್ತು ನಾವು ಮಾಡ್ತಾಯಿದ್ದೀವಿ. ಏಕೆಂದರೆ ತಾಲೂಕಿನಲ್ಲಿ ಕೆಲವು ನಮ್ಮ ಪದಾಧಿಕಾರಿಗಳು ಆಯ್ಕೆ ಆಗಿರ್ತಕ್ಕಂಥದ್ದು ನಮಗೆ ತುಂಬ ಒಂದು ಆತ್ಮೀಯ ಸಂತೋಷವಾಗಿದೆ. ಅವರು ಮುಂದೆ ಇನ್ನೂ ಹೆಚ್ಚಿಗೆ ಈ ರಾಜಕೀಯ ಭೇದ ಭಾವ ಇಲ್ದಿರ ಪಕ್ಷಾತೀತವಾಗಿ ಸಮಯವನ್ನು ನೋಡಿಕೊಂಡು ನಮ್ಮ ಕುಲ ಬಾಂಧವರು ಯಾದವ ಕುಲ ಬಾಂಧವರು ಹೆಚ್ಚಿಗೆ ಬಂದು ನಮ್ಮ ಸಮುದಾಯವನ್ನು ಹೆಚ್ಚಿಗೆ ಮುಂದೆ ಅಭಿವೃದ್ಧಿಗೋಸ್ಕರ ಅವರು ಸಹ ಅನುಕೂಲ ಮಾಡಿಕೊಡ್ಬೇಕು ಅಂತ ಬಿಟ್ಟು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವರು ಮುಂದೆ ಅಭಿವೃದ್ಧಿ ಮಾಡಿಸ್ಬೇಕು ಅಂತ ಬಿಟ್ಟು ಹೇಳ್ತಾ ನಾನು ಎರಡು ಮಾತುಗಳನ್ನ ಆಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಎಲ್ಲರಿಗೂ ಅಭಿನಂದನೆ ಮಾಡಿಸ್ಬೋದು.